ಗೌರಿ, ಕಮ್ ಇನ್. ಗೌರಿ, ನೀನ್ ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ಯಾವ ಪ್ರಶ್ನೆಗೆ ಸರ್? ಅದೇ ನೀನೊಂದು ರಾತ್ರಿ ನನ್ನ ಜೊತೆನಲ್ಲಿ. ಐ ಆಮ್ ಸಾರಿ ಸರ್, ನಾ ಅಂತ ಹೆಣ್ಣಲ್ಲ. ನೋಡು, ನೀನಂತ ಹೆಣ್ಣೋ ಅಲ್ವೋ ಅನ್ನೋದು ನನಗ್ ಮುಖ್ಯ ಅಲ್ಲ. ಒಟ್ನಲ್ಲಿ ನನಗ್ ರುಚಿ ನೋಡಕ್ ಸಿಗದಿರೋ ಯಾವ ಹೆಣ್ಣಿಗೂ ಈ ಆಫೀಸಲ್ಲಿ ಜಾಗ ಇಲ್ಲ. ಸರ್, ದಯವಿಟ್ಟು ಹಾಗೆ ಮಾಡ್ಬೇಡಿ ಸರ್, ನಾವು ತುಂಬಾ ಬಡವರು ಸರ್. ಹಣಕಾಸಿನ ವಿಷಯದಲ್ಲಿ ನೀನ್ ಬಡವಳಿರ್ಬಹುದು, ಆದ್ರೆ ಸೌಂದರ್ಯದಲ್ಲಿ ನೀನ್ ಶ್ರೀಮಂತೆ. ನೋಡು ಗೌರಿ, ನೀನು ಮನಸ್ಸು ಮಾಡಿದ್ರೆ ಈ ಆನಂದರಾಯನ ಶ್ರೀಮಂತಿಕೆಗೆ ಅಧಿಪತಿ ಆಗಬಹುದು, ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಬಹುದು. ಅಂದ್ರೆ ಕೇವಲ ನಮ್ಮ ಅಪ್ಪ ಅಮ್ಮನ ಬಲವಂತಕ್ಕೆ ಮದುವೆ ಮಾಡ್ಕೊಂಡಿರೋ ನನ್ನ ಹೆಂಡತಿ ಬಗ್ಗೆ ನನಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ದೇನೆ 4 ಜನ ಹೆಣ್ಮಕ್ಳಾಗಿದಾರ ಸರ್? ಅದು ಬಿಡು, ಇಂಟ್ರೆಸ್ಟ್ ಇರ್ಲಿ ಇಲ್ದೇ ಇರ್ಲಿ, ಅದ್ರ ಪಾಡಿಗೆ ಅದಾಗ್ತಾ ಇರುತ್ತೆ. ಆದ್ರೆ ಸ್ವಂತ ಅಭಿರುಚಿ ಅಭಿಲಾಷೆ ಅಂತ ಒಂದಿರುತ್ತಲ್ಲ. ನೋಡು ಗೌರಿ, ನಮ್ಮ ಆಫೀಸಲ್ಲಿರೋ ಪ್ರತಿಯೊಬ್ಬ ಹೆಂಗಸನ್ನು ನಾನು ಕಾಮಿಸಿದ್ದೀನಿ, ಆದ್ರೆ ನಿನ್ನನ್ನ ನಾನು ಬರೀ ಕಾಮಿಸ್ತಾ ಇಲ್ಲ, ಪ್ರೇಮಿಸ್ತಾ ಇದ್ದೀನಿ. ನೀನು ಒಪ್ಪೋದಾದ್ರೆ ನಾನು ನಿನ್ನ ಹೆಂಡತಿಯಾಗಿ ಸ್ವೀಕರಿಸೋಕ್ಕೂ ತಯಾರಾಗಿದ್ದೀನಿ. 4 ಮಕ್ಕಳ ತಂದೆ ಆಗಿರೋ ನೀವು ನನ್ನನ್ನು ಮದುವೆ ಆಗೋದಾ? ಯಾಕಾಗಬಾರ್ದು? ಬೇಕಾದ್ರೆ ನನ್ನ ಹೆಂಡತಿ ಡೈವೋರ್ಸ್ ಕೊಡ್ತೀನಿ. ಕೇವಲ ನನ್ನ ಮೇಲಿರೋ ಆಸೆಗೋಸ್ಕರ ನೀವು ನಿಮ್ಮ ಹೆಂಡತಿ ಮತ್ತು ಮಕ್ಕಳನ್ನು ಬೀದಿ ಪಾಲ್ ಮಾಡೋದಕ್ಕೆ ನಾನು ಒಪ್ಪೋದಿಲ್ಲ ಸರ್. ಹಾಗಾದ್ರೆ ಒಂದೇ ಒಂದು ರಾತ್ರಿ ನನ್ನ ಜೊತೆ ಕಳೆದು ಬಿಡು. ಐ ಆಮ್ ಮ್ಯಾಡ್ ಆಫ್ಟರ್ ಯು. ಸರ್, ನೀವು ತಿಳ್ಕೊಂಡ್ರಷ್ಟು ಕೀಳ್ಮಟ್ಟದ ಹೆಣ್ಣು ನಾನಲ್ಲ ಸರ್. ಸೊ ನನ್ನ ಆಸೆ ಪೂರೈಸಕ್ಕೆ ನಿನಗಿಷ್ಟ ಇಲ್ಲ ಅಂದಮೇಲೆ ನೀನ್ ನನ್ನ ಆಫೀಸಲ್ಲಿ ಕೆಲಸ ಮಾಡೋದು ನನಗೂ ಇಷ್ಟ ಇಲ್ಲ. ನೋಡು ಗೌರಿ, ನಾಡಿದ್ದು ನಾನು ನನ್ನ ಫ್ಯಾಮಿಲಿ ಎಲ್ಲ ಅಮೆರಿಕಾಗೆ ಹೋಗ್ತಾ ಇದ್ದೀವಿ. ಬಹುಶಃ ವಾಷಿಂಗ್ಟನ್ ಬ್ರಾಂಚ್ ನೋಡ್ಕೊಂಡು ನಾನು ಅಲ್ಲೇ ಸೆಟ್ಲ್ ಆಗ್ಬೋದು. ಅಂದ್ರೆ ನಮ್ಮಿಬ್ಬರ ಮಧ್ಯ ಇರೋದು ನಾಳೆ ಒಂದೇ ದಿನ. ನಾಳೆ ಸಂಜೆ ನೀನ್ ನನ್ನ ಆಸೆ ಪೂರೈಸಿದ್ರೆ ನಿನಗಿಲ್ ಕೆಲಸ ಪರ್ಮನೆಂಟ್. ಇಲ್ಲದೆ ಇದ್ರೆ ನಾನು ಅಮೆರಿಕಾಗೆ ಹೋಗಕ್ ಮುಂಚೆ ನಿನ್ನ ಡಿಸ್ಮಿಸ್ ಮಾಡಿ ಹೋಗ್ತೀನಿ. ಆಮೇಲೆ ನೀನು ಪಶ್ಚಾತ್ತಾಪ ಪಟ್ಕೊಂಡು ಸರೆಂಡರ್ ಆಗ್ತೀನಿ ಅಂತ ಬಂದ್ರು ನಾನಿರಲ್ಲ. ಯೋಚನೆ ಮಾಡು. ಅಯ್ಯೋ ಪೆದ್ದೆ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಅಳ್ತಾ ಕೂತ್ಕೋತಾರೇನೆ? ಇವೆಲ್ಲ ಕಾಮನ್ ಈ ಕಾಲದಲ್ಲಿ. ಸ್ಕಿನ್ ಟು ಸ್ಕಿನ್, ದೇರ್ ಇಸ್ ನೋ ಸೀನ್. ಗೊತ್ತಾ? ಒಂದು ರಾತ್ರಿ ಅವನ ಜೊತೆ ಕಳೆದ್ರೆ ನೀನ್ ಕಳ್ಕೊಳ್ಳೋದೇ ನಿಮ್ಮಪ್ಪನ ಮನೆ ಗಂಟು. ಮುಖ್ಯವನ್ನೇ ಕಳ್ಕೊಂಡ್ಬಿಡ್ತೀನಲ್ಲೇ, ಶೀಲನ. ಅಯ್ಯೋ ಗೌರಮ್ಮ, ಇವೆಲ್ಲ ಹಳೆ ಕಾಲದ ಥಿಯರಿಗಳು. ಈಗಿನ ಕಾಲದ ಥಿಯರಿ ಅಂದ್ರೆ ಇಷ್ಟೇ ತಿಳ್ಕೊ. ನಾವು ಮದ್ವೆಗ್ ಮುಂಚೆನೆ ಏನೇನ್ ಎಂಜಾಯ್ಮೆಂಟ್ಸ್ ಇದೆಯೋ ಅದನ್ನೆಲ್ಲ ಅನುಭವಿಸ್ಬಿಡ್ಬೇಕು. ಆಮೇಲೆ ಬೇಕಾದ್ರೆ ಲಾಯಲ್ ಆದ್ರೆ ಆಯ್ತು. ಚೇಚೆ, ನಮ್ಮನ್ನ ಪ್ಯೂರ್ ಅಂತ ತಿಳ್ಕೊಂಡು ಮದುವೆ ಮಾಡ್ಕೊಳ್ಳೋನಿಗೆ ನಾವು ಮೋಸ ಮಾಡ್ದಾಗತ್ತೆ ಕಣೆ. ಅವ್ನ್ ಪ್ಯೂರ್ ಆಗಿದ್ರೆ ತಾನೇ ನಮ್ ಪ್ಯೂರಿಟಿ ಎಕ್ಸ್ಪೆಕ್ಟ್ ಮಾಡೋದು. ಮದ್ವೆ ಆದ್ಮೇಲೆ ನಮ್ ಸ್ವಾತಂತ್ರ್ಯ ಧಕ್ಕೆ ಬರುತ್ತೆ. ಅದಕ್ಕೆ ಅದಾಗೋಕ್ ಮುಂಚೆನೆ ಅವನ್ ಲೈಫ್ ನಲ್ಲಿ ಹೇಗೆ ಎಂಜಾಯ್ ಮಾಡಿರ್ತಾನೋ ಹಾಗೆ ನಾವು ಮಾಡೋದು. ನೋಡೆ, ನನ್ ಕೈಲೆಲ್ಲ ಸಾಧ್ಯ ಇಲ್ಲ ಕಣೆ. ಹಾಗಾದ್ರೆ ಕೆಲ್ಸ ಕಳ್ಕೊಂಡು ಬೀದಿ ಪಾಲಾಗು. ನಂಗೇನು ಲೆಲೆಲೆ, ಅವಳೇನೋ ನಿನ್ನ ಫ್ರೆಂಡು ಅಂತ ಸಲಹೆ ಕೇಳಿದ್ರೆ ಇದೇನೋ ನೀ ಸಲಹೆ ಕೊಡೋದು? ನಿಮ್ಮಪ್ಪ ವೆಸ್ಟರ್ನು, ನಿಮ್ಮಮ್ಮ ಅಲ್ಟ್ರಾ ಮಾಡ್ರನ್ನು. ಅದಕ್ಕೆ ನಿಮ್ಮಲ್ಲಿ ಹೆಣ್ಣು ಕುಡಿಯೋದು, ಸಿಗರೇಟ್ ಸೇದೋದು, ಹುಡುಗರ ಜೊತೆ ಸುತ್ತೋದು ತಪ್ಪಲ್ಲ. ಆದ್ರೆ ಇವಳು 100% ಕರ್ನಾಟಕದವಳು. ಇವಳು ಮನಸ್ಸು ಬದಲಾಯಿಸೋಕ್ ಸಾಧ್ಯನೇ ಇಲ್ಲ. ಅದನ್ನ ಬಿಟ್ಟು ಬೇರೆ ಏನಾದ್ರೂ ಐಡಿಯಾ ಇದ್ರೆ ಹೇಳೆ. ಹಾ, ಏ ಗೌರಿ ಬಾಯ್ಲಿ. ಸರಿ ಸರ್, ನಿಮ್ ಬೇಡಿಕೆಗೆ ನಾನು ಒಪ್ಕೊಂಡಿದ್ದೀನಿ. ವಾವ್, ರಿಯಲಿ ನಾನು ಇವತ್ತು ಇಡೀ ಪ್ರಪಂಚನ ಕಾನ್ಕರ್ ಮಾಡೋದು ಖುಷಿ ಆಗ್ತಿದೆ ಗೌರಿ. ಆದ್ರೆ ಒಂದು ಕಂಡೀಷನ್ ಸರ್. ಏನ್ ಹೇಳು? ನಾನ್ ಹೇಳಿದ ಜಾಗಕ್ಕೆ ನೀವು ಬರ್ಬೇಕು. ಡ್ಯೂರೇಷನ್ 1 ಗಂಟೆ ಮಾತ್ರ. ಓಕೆ ಗೌರಿ, ನಿನ್ ಕಂಡೀಷನ್ಸ್ಗೆಲ್ಲ ಒಪ್ಕೋತೀನಿ. ಒಟ್ನಲ್ಲಿ ನೀನ್ ನನ್ನವಳಾದ್ರೆ ಸಾಕು. ಎಲ್ಲಿಗೆ ಬರ್ಲಿ, ಎಷ್ಟೊತ್ತಿಗೆ ಬರ್ಲಿ?